ಪ್ರೀತಿಯ ವೀಕ್ಷಕರೇ, ನಾನು ನಿಮ್ಮ ಡೆಡ್ಲಿ ರವಿ ಶ್ರೀವತ್ಸ. ನನ್ನ ಡೆಡ್ಲಿ ಟುಡೇ ಪೇಜ್ 2ಗೆ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ವೆಲ್, ಲಾಸ್ಟ್ ಟೈಮ್ ನಾನು ನಿಮ್ಗೆ ಹೇಳಿದ್ದೆ ಡೆಡ್ಲಿ ಸೋಮ ಹೇಗೆ ಅನಾವರಣವಾಯಿತು ಅಂತ. ಆ ಅನಾವರಣವಾಗಲಿಕ್ಕೆ ಒಂದು ಸಣ್ಣ ಉಪಕಥೆಯನ್ನು ನಾನು ನಿಮಗೆ ಶುರು ಮಾಡಿದ್ದೆ. ಅದು ಯಾವುದು ಅಂತಂದರೆ ಮುತ್ತಪ್ಪರಾಯ್. ಎಸ್, ಲಾಸ್ಟ್ ಟೈಮು ನಿಮಗೆಲ್ಲ ಅನಿಸಿರ್ಬೇಕಲ್ಲ, ಎಲ್ಲಿನ ಡೆಡ್ಲಿ ಸೋಮ, ಎಲ್ಲಿನ ಮುತ್ತಪ್ಪರಾಯ್, ಇವನೇನೋ ಕೊರಿತಾ ಇದ್ದಾನೆ ಅಂತ. ಇದು ಖಂಡಿತವಾಗ್ಲೂ ನಾನು ಕೊರಿತಾ ಇಲ್ಲ ಸ್ನೇಹಿತರೆ. ಇದಿಷ್ಟನ್ನು ಪ್ರಿಲ್ಯೂಡನ್ನು ತಂದು ನಿಮ್ಮ ಮುಂದೆ ಇಟ್ಟರೇನೆ ಆ ಸೋಮ ಹೇಗೆ ಶುರು ಆದ ಅಂತ ಥ್ರಿಲ್ಲಿಂಗ್ ಆದ ಒಂದು ಓಪನಿಂಗ್ ಇದೆಯಲ್ಲ, ಅದನ್ನು ನೀವು ಅನುಭವಿಸ್ಲಿಕ್ಕೆ ಒಂದು ಸಾಧ್ಯವಾಗತ್ತೆ. ವೆಲ್, ರಾಮು ಅವ್ರೇನು ಮಾಡಿದ್ರು, ಕಥೆಯನ್ನು ಮಾಡಿಸಿದ್ರು. ಆಮೇಲೆ ರವಿ ಬೆಳಗೆರೆ ಅವ್ರು ಏನು ಮಾಡಿದ್ರು, ಕಥೆಯನ್ನು ಮಾಡಿದ್ರು. ಉಪೇಂದ್ರ ಅವರು ಒಪ್ಕೊಂಡಿದ್ರು, ದಿನೇಶ್ ಬಾಬು ಅವರು ಒಪ್ಕೊಂಡಿದ್ರು. ರವಿ ಶ್ರೀವತ್ಸ ಇಲ್ಲಿಂದ ಸಿಡ್ನಿಗೆ ಹಾರ್ತಾನೆ, ಕಥೆಯನ್ನು ಹೇಳಬೇಕಾಗತ್ತೆ. ಆದರೆ ಆ ಸಮಯದಲ್ಲಿ ಮುತ್ತಪ್ಪರಾಯ್ ಸಿಡ್ನಿಯಿಂದ UAEಗೆ ವಾಪಸ್ ಹೊರಟೋಗಿರ್ತಾರೆ. ಅಲ್ಲಿಗೇನಾಯಿತು, ನಾವು ಮಾಡಿದಂತಹ ಕತೆ ಒಂದು ಮೂಲೆ ಗುಂಪಾಯಿತು. ಅಲ್ಲಿಂದ ಆ ಕತೆಗೆ ಮತ್ತೆ ಜೀವ ತುಂಬುವಂಥ ಯಾವ ಲಕ್ಷಣಗಳು ಕಾಣಲಿಲ್ಲ. ಅಲ್ಲಿಗೆ ಆ ಕಥೆಯನ್ನು ಮರೆತ್ವಿ. ನಾವು ನಮ್ಮ ಕೆಲಸಗಳಲ್ಲಿ ಬೇರೆ ರೀತಿ ನೀತಿಯಲ್ಲಿ ಪಾಲ್ಗೊಳ್ಳಿಕ್ಕೆ ಶುರು ಮಾಡಿದ್ವಿ. ನನ್ನ ಜೀವನದಲ್ಲಿ 2003 ಅಲ್ಲಿ ಒಂದು ಪುಟ್ಟ ಕಹಿ ಘಟನೆ ನಡೆಯುತ್ತೆ. ಆ ಘಟನೆ ಏನು ಅನ್ನೋದು ಮುಂದಿನ ದಿನಗಳಲ್ಲಿ ಹೇಳ್ತೇನೆ. ಆ ಘಟನೆ ನಡೆದಾಗ ಸಾಕಪ್ಪ, ನನಗೆ ಈ ಚಿತ್ರರಂಗದ ಸಹವಾಸ ಸಾಕು, ಇಲ್ಲಿ ಏನೇ ಮಾಡಿದ್ರು, ಏನೇ ಇರೋದನ್ನ ಇದ್ದಿದ್ದಾಗೆ ಹೇಳಿದ್ರು ಕೂಡ ಈ ಜನ ಅದನ್ನು ಒಪ್ಕೊಳ್ಳಲ್ಲ. ಅದಕ್ಕೆ ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮ ಮೇಲೇನೆ ಹಣಪಟ್ಟಿ ಹೊಡೆದು ನಮ್ಮನ್ನು ಸಮಾಧಿಗೆ ಸೇರಿಸ್ತಾರೆ. ಸಾಲದ್ದಕ್ಕೆ ಆ ದಿನಗಳಲ್ಲೇ ನನ್ನ ರಕ್ತ ಈ ಭೂಮಿಗೆ ತಾಕಿತ್ತು. ಅದಾದ ಮೇಲೂ ಕೂಡ ನಾನು ಚಿತ್ರರಂಗದಲ್ಲಿ ಇರಬೇಕಾ ಅನ್ನೋ ಪ್ರಶ್ನೆ ನನ್ನಲ್ಲೇ ನಾನು ಹುಟ್ಟಾಕೊಂಡಾಗ ಬೇಡ ಈ ಇಂಡಸ್ಟ್ರಿ ಅಂತ ಹೇಳಿ ಹೊರಟೋಗಿ ಆ ದಿನಗಳಲ್ಲೇ ಡೆಡ್ಲಿ, ಐ ಥಿಂಕ್ ಇಟ್ ಇಸ್ ಡೆಡ್ಲಿ ಡೈರಿ, ETV ಅಂತ ಇತ್ತು ಆಗ, ಅಲ್ಲಿ ಬರ್ತಾ ಇತ್ತು. ಅಲ್ಲಿ ರವಿ ಬೆಳಗೆರೆ ಅವರು ಮತ್ತು ನಾನು ಒಂದಾಗಿ ಆ ಡೆಡ್ಲಿ ಡೈರಿ ಅನ್ನೋ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಶುರು ಮಾಡ್ತೀವಿ. ಸತತವಾಗಿ ಐ ಥಿಂಕ್ I was there with that company of ಭಾವನಾ ಕ್ರಿಯೇಷನ್ಸ್ ಫಾರ್ 6 months ಅನ್ಸುತ್ತೆ. 6 ತಿಂಗಳ ಕಾಲ ತಿಂಗಳಿಗೆ ನನಗೆ 15,000 ರೂಪಾಯಿನ ಆ ಭಾವನಾ ಕ್ರಿಯೇಷನ್ಸ್ ನನಗೆ ಸಂಬಳವಾಗಿ ಕೊಡ್ತಾ ಇತ್ತು. ನಾನು ಅಲ್ಲಿ ಕೂತು ಡೆಡ್ಲಿ ಡೈರಿನಲ್ಲಿ ಅವ್ರು ಏನೆಲ್ಲ ಮಾಡ್ಕೊಂಬರ್ತಾಯಿದ್ರು ಅದನ್ನೆಲ್ಲ ಎಡಿಟ್ ಮಾಡಿ ಫೈನಲ್ ಔಟ್ಪುಟ್ಟನ್ನು ತೆಗೆದು ಹೊರಗಡೆ ತೊಗೊಂಡೋಗಿ ಕೊಡ್ತಾ ಇದ್ದೆ. ಅಂದರೆ ETVಯ ಆಫೀಸ್ಗೆ ಕೊಡ್ತಾ ಇದ್ದೆ, ಇಲ್ಲ ಹೈದರಾಬಾದಿಗೆ ಯಾರು ಫ್ಲೈಟ್ ಹತ್ತುತ್ತಾರೋ ಅವ್ರ ಮುಖಾಂತರ ಆ ಕ್ಯಾಸೆಟನ್ನು ಕೊಟ್ಟು ಕಳಿಸ್ತಾ ಇದ್ದೆ. ಈ ನಿಟ್ಟಿನಲ್ಲಿ ಒಂದು 6 ತಿಂಗಳು ಇಂಡಸ್ಟ್ರಿನೇ ಬೇಡ ಅಂತ ಬಿಟ್ಟು ಹೊರಟೋಗಿದ್ದೆ ಕಣ್ರಿ. ಹೀಗಿರೋವಾಗಲೇ ನಮ್ಮ ಕೊಬ್ಬರಿ ಮಂಜು ನನ್ನ ಹುಡುಕೊಂಬರ್ತಾರೆ. ನಿಮಗೆ ಲಾಸ್ಟ್ ಟೈಮಲ್ಲೆಲ್ಲ ಹೇಳಿದ್ದೆ, ಮನುಷ್ಯ ಯಾವಾಗಲೂ ಬೆಳೆಯೋ ಒಂದು ಆವೇಶದಲ್ಲಿ ಒಂದಷ್ಟು ತಪ್ಪುಗಳನ್ನು ಮಾಡ್ತಾನೆ. ಅದೇ ನಿಟ್ಟಿನಲ್ಲಿ ಮಂಜು ಕೂಡ ಆ ದಿನಗಳಲ್ಲಿ ತುಂಬ ಹುಂಬನಾಗಿ ರಾಕ್ಷಸನಾಗಿ ಇದ್ದಂತಹ ವ್ಯಕ್ತಿ. ನಾನು ಯಾವಾಗ ಅಂದರೆ ಲೆಕ್ಕ ಹಾಕೊಳ್ಳಿ, 96ರಲ್ಲಿ ಆತ ಬಂದರು, ಬಟ್ 2003ರಲ್ಲಿ ಆತ ತುಂಬಾ ಮಾಗಿದ್ರು. ಇಂಡಸ್ಟ್ರಿನೇ ಬೇಡ ಅಂತ ಬಿಟ್ಟು ಹೊರಟೋಗಿದ್ದೆ. ಹೀಗಿರೋವಾಗ ಅವರೇ ರವಿ ಬೆಳಗೆರೆ ಅವರ ಆಫೀಸಿಗೆ ಬಂದು ನನ್ನನ್ನು ಕರೀತಾರೆ. ಬಾರವಿ, ನಾನೊಂದು ಸಾಹುಕಾರ ಅಂತ ಒಂದು ಸಿನಿಮಾ ಮಾಡ್ತಾ ಇದ್ದೇನೆ, ಓಂ ಪ್ರಕಾಶ್ ಅವರು ಡೈರೆಕ್ಟ್ ಮಾಡ್ತಾ ಇದ್ದಾರೆ, ಮತ್ತು ರವಿ ಸರ್ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಸಾಲದಕ್ಕೆ ನಿಮ್ಮ ಯಜಮಾನರು ಒಂದು ಸಣ್ಣ ಒಂದು ಗೆಸ್ಟ್ ಅಪಿಯರೆನ್ಸಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ನನಗೆ ಬೇಡ ಮಾಮ ಅಂತಲೇ ಕರೀತಾರೆ. ನನಗೆ ಬೇಡ ಮಾಮ, ಇಂಡಸ್ಟ್ರಿ ತುಂಬ ಅನುಭವಿಸ್ಬಿಟ್ಟೆ, ಕೊನೆಗೆ ಹೊಡೆದು ಬಿಟ್ಟಿದ್ದಾರೆ ಅಂದಾಗ ನನಗೆ ಯಾಕೆ ಮಾಮ ಇದು ಜೀವನ ಬೇಡ ಅಂತಂದೆ. ಈ ಸರಿ ಯಾರು ಆ ಥರ ಮಾಡೋದಿಲ್ಲ, ನೀನು ಯೋಚನೆ ಮಾಡಬೇಡ, ನಾನಿದ್ದೀನಿ ಬಾ ಅಂತ ಕರ್ಕೊಂಡು ಹೋಗ್ತಾರೆ. ರವಿ ಬೆಳಗೆರೆ ಅವರು ಒಂದು ಮಾತು ಹೇಳ್ತಾರೆ, ಮಂಜು ಅವರೇ, ನೀವು ಅವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದೀರಾ, ಅವನ ಜವಾಬ್ದಾರಿಯನ್ನು ನಾನು ನಿಮ್ಮ ಮೇಲೆ ಹೊರಿಸ್ತೀನಿ ಅಂತ ಹೇಳಿ ರವಿ ಬೆಳಗೆರೆ ನನ್ನನ್ನು ಕಳಿಸ್ತಾರೆ. ಇಲ್ಲಿಂದ ಹೊರಗೆ ಬರ್ತೇನೆ, ಸಾಹುಕಾರ ಶುರು ಆಗತ್ತೆ. ಸುದೀಪ್ ಅವ್ರು ಏನಾಗಿರ್ತಾರೆ ಅಂತಂದರೆ, ಅಷ್ಟೊತ್ತಿಗೆ ಒಂದು ಕಿಚ್ಚ ಅನ್ನೋ ಒಂದು ಸಿನಿಮಾನು ಮಾಡಿರ್ತೇನೆ. ಈಗ ಅವರು ನಲ್ಲ ಅನ್ನೋ ಒಂದು ಸಿನಿಮಾಗೆ ನನ್ನನ್ನು ಮತ್ತೆ ಬರ್ಮಾಡ್ಕೋತಾರೆ. ನಾನು ಈಗ ಸುದೀಪ್ ಅವ್ರ ಮನೆಯ ಬಾಗಿಲಲ್ಲಿ ನಿಂತು ಅಲ್ಲಿ ಹೋಗಿ ಬಾಗಿಲನ್ನು ತಟ್ಟಿದಾಗ ನನಗೆ ವಿಶ್ವ ಅಂತ ಒಬ್ಬ ಹುಡುಗ, ನನಗೆ ತುಂಬ ಚೆನ್ನಾಗಿ ಗೊತ್ತು. ಆ ವಿಶ್ವ ಅನ್ನೋ ಹುಡುಗ ಸುದೀಪ್ ಸರ್ಗೆ ಆ ಕಾಲದಲ್ಲಿ ಡ್ರೈವರ್ ಆಗಿದ್ದ, ಇವತ್ತು ಆ ಮನೆಯಲ್ಲಿ ಒಬ್ಬ ಆಪ್ತ. ಸೊ ಆತ ಬಂದು ಬಾಗಿಲು ತೆಗಿತಾನೆ, ಏನಣ್ಣ ಹೇಗಿದ್ದೀರಾ ಅಂತಾರೆ. ನಾನು ಚೆನ್ನಾಗಿದ್ದೀನಿ ಕಣಕಂದ ಅಂತೀವಿ. ಒಳಗಡೆ ಹೋಗ್ತೀನಿ, ಸುದೀಪ್ ಸರ್ ವೈಟ್ ಆ್ಯಂಡ್ ವೈಟ್ ಕುರ್ತಾದಲ್ಲಿ ಏನೋ ಇರ್ತಾರೆ, ತುಂಬ ಚೆನ್ನಾಗಿ ಗೊತ್ತು ನಂಗೆ ಆ ದಿನ. ಹೋಗಿ ಒಳಗಡೆ ಕೂತು ಮಾತಾಡುವಾಗ ಮಂಜು ಅವ್ರು ಇರ್ತಾರೆ, ಆ ಪಕ್ಕದಲ್ಲಿ KCN ಕುಮಾರ್ ಅವ್ರು ಇರ್ತಾರೆ, ಮತ್ತು ನಾಗೇಂದ್ರ ಪ್ರಸಾದ್ ಅವ್ರು ಇರ್ತಾರೆ, ಎಲ್ಲ ಇರ್ತಾರೆ. ನಾನು ಸೈಲೆಂಟಾಗಿ ಕೂತಿರ್ತೀನಿ. ಎಲ್ಲ ಆಗಿ ಮಾತಾಡೋರು ಹೊರಟ ಮೇಲೆ ಸುದೀಪ್ ಅವ್ರು ಬಂದು ಹಿ ಜಸ್ಟ್ ಗಿವ್ಸ್ ಎ ಹಗ್. ಅದು ಈಗಲೂ ಅಷ್ಟೇ, ನಾವಿಬ್ಬರು ಸೇರಿದಾಗ ಒಂದು ಸತಿ ಒಂದು
ಪ್ರೀತಿಯ ಅಪ್ಪುಗೆ ಅಂತ ಏನು ಹೇಳ್ತೀವಿ ಅದನ್ನು ಇದು ಮಾಡ್ತೇವೆ. ಆ್ಯಸ್ ಇಟ್ ಈಸ್ ಆದ ತಕ್ಷಣ ಹೇಗಿದ್ದೀರಾ ಅಂತಾರೆ. ನನಗೆ ಹೇಳ್ಕೊಳ್ಳಿಕ್ಕೆ ಮನಸ್ಸಿಲ್ಲ, ಯಾಕೆ ಅಂತಂದರೆ ಐ ವಾಸ್ ನಾಟ್ ಓಲ್ಡ್ ರವಿ ನಾವು. ಅಂದರೆ ಹೇಳಿದ್ನಲ್ಲ, ಅದೇನೋ ಒಂದಾಗಿತ್ತು, ಒಂದು ಘಟನೆ, ಬೇಡಿ ನನಗೆ ಇದು ಬೇಡ ಅಂದಾಗಲೂ ಕೂಡ ಮಂಜು ಅವ್ರು ಕರ್ಕೊಂಬಂದು ಆ ಕಡೆ ಒಂದು ಸಿನಿಮಾ ಮಾಡಿಸ್ತಿದ್ದಾರೆ. ಈಗ ಸುದೀಪ್ ಅವ್ರನ್ನ, ಅವತ್ತಿನ ಸುದೀಪ್ ಅವ್ರನ್ನ ಇವತ್ತಿನ ಈ ದಿನಗಳಲ್ಲಿ ನೋಡ್ತಾ ಇದ್ದೇನೆ. ಹೇಗಿದ್ದೀರಾ ಅಂದ ತಕ್ಷಣ ಓಕೆ ಅಂತೀನಿ. ಐ ನೋ ವಾಟ್ ವೆಂಟ್, ನನಗೆ ಚೆನ್ನಾಗಿ ಗೊತ್ತು ರವಿ, ಬಟ್ ವಾಟ್ ಹಸ್ ಹ್ಯಾಪೆಂಡ್ ಇಟ್ ವಾಸ್ ನಾಟ್ ಗುಡ್. ಬಟ್ ಒಂದಂತೂ ಅರ್ಥ ಮಾಡ್ಕೊಳ್ಳಿ, ನನ್ನ ಜೊತೆ ಇರಿ, ನನಗೆ ನಿಮ್ಮ ಸಪೋರ್ಟ್ ಬೇಕು, ಇಬ್ಬರು ಒಟ್ಟಿಗೆ ಇರೋಣ, ಇಬ್ಬರು ಲೆಟ್ಸ್ ಸ್ಟಾರ್ಟ್ ಸೈಲಿಂಗ್ ಟುಗೆದರ್, ಇವತ್ತಿಂದ ಬೇರೆ ಒಂದು ಜೀವನವನ್ನು ಮಾಡೋಣ ಅಂತ ಹೇಳ್ತಾರೆ. ನಾನು ಅಂದ್ಕೊಂಡೆ ಮತ್ತೆ ಯಾವುದೋ ಒಂದು ಚಿತ್ರಕ್ಕೆ ಸಂಭಾಷಣೆ ಬರೆಸ್ತಾರೇನೋ, ಇಲ್ಲ ಯಾವ್ದಾದ್ರು ಒಂದು ಕತೆ ಮಾಡು ಅಂತ ಹೇಳ್ತಾರೇನೋ ಅಂತ ನಾನು ಅಂದ್ಕೊಂಡೆ. ಅದು ಹಾಗಾಗಿರಲಿಲ್ಲ. ಇಲ್ಲೇನು ಅಂತಂದರೆ ನಾಗೇಂದ್ರ ಪ್ರಸಾದ್ ಅವರು ಒಂದು ನಲ್ಲ ಅಂತ ಒಂದು ಸಿನಿಮಾ ಮಾಡ್ತಾಯಿದ್ರು. KCN ಕುಮಾರ್ ಆ್ಯಂಡ್ KCN ಚಂದ್ರಶೇಖರ್ ಅನ್ಸುತ್ತೆ, ಅವರಿಬ್ಬರು ನಿರ್ಮಾಪಕರಾಗಿರ್ತಾರೆ. ಸೊ ಆ ಚಿತ್ರಕ್ಕೆ ಒಬ್ಬ ಡೈರೆಕ್ಟರ್ ಬೇಕಾಗಿರುತ್ತೆ, ಅಲ್ಲಿ ರೈಟರ್ ಬೇಕಾಗಿರಲ್ಲ. ಕಾರಣ ನಾಗೇಂದ್ರ ಪ್ರಸಾದ್ ಅವರೇ ಕತೆ, ಚಿತ್ರಕಥೆ, ಸಾಹಿತ್ಯ, ಸಂಭಾಷಣೆ ಮತ್ತು ನಿರ್ದೇಶನ ಎಲ್ಲವನ್ನೂ ಅವರೇ ಮಾಡ್ತಿರ್ತಾರೆ. ನಾಗೇಂದ್ರ ಪ್ರಸಾದ್ ಅವರು ಫಸ್ಟ್ ಟೈಮ್ ಡೈರೆಕ್ಟ್ ಮಾಡ್ತಾ ಇರೋದ್ರಿಂದ ಅವ್ರಿಗೊಂದೊಳ್ಳೆ ಡೈರೆಕ್ಟರ್ ಬೇಕಾಗಿರುತ್ತೆ, ಅವ್ರಿಗೊಂದೊಳ್ಳೆ ಕ್ಯಾಮ್ರಾಮನ್ ಬೇಕಾಗಿರುತ್ತೆ, ಅವ್ರಿಗೊಂದೊಳ್ಳೆ ಎಡಿಟರ್ ಬೇಕಾಗಿರುತ್ತೆ. ಈ ನಿಟ್ಟಿನಲ್ಲಿ ಒಂದು ಕಡೆ ರಾಜಶೇಖರ್ ರೆಡ್ಡಿ ಅಂತ ಬಂದು ಎಡಿಟರ್ ಸ್ಥಾನವನ್ನು ತುಂಬ್ತಾರೆ, ಗಿರಿ ಸಾರ್ ಅಂತ ಬಂದು ಅವರು ಕ್ಯಾಮ್ರಾಮನ್ ಸ್ಥಾನವನ್ನು ತುಂಬ್ತಾರೆ, ನಾನು ಡೈರೆಕ್ಟರ್ ಆಗಿ ಕೂತ್ಕೋತೀನಿ. ಅಲ್ಲಿ ನಾನು ಕೇಳ್ತೀನಿ, ಇಲ್ಲಪ್ಪ ನನಗೆ ಬರೆಯೋದು ಏನಿಲ್ಲ, ಬರೀ ಇದೊಂದು ಹೇಗಪ್ಪ ಅಂತಂದರೆ ನನ್ನ ಜೊತೆ ಇರಿ ಅಂತ ಹೇಳಿದ್ನಲ್ಲ ರವಿ, ಅಷ್ಟೇ ಬೇಕಾಗಿರೋದು ಅಂತ ಹೇಳ್ತಾರೆ. ಸರಿಯಪ್ಪ ಅಂತೀನಿ. ಅದಾಗ ಇನ್ನೊಂದು 2-3 ವಾರಗಳು ಕಳೀತಾ ಇದೆ ಅಂತಾಗ ಈ ಕಡೆಯಿಂದ ಇನ್ನೊಂದು ಬುಲಾವು ಬರುತ್ತೆ. ಇಲ್ಲಿ ಬಂದಂತಹ ವ್ಯಕ್ತಿ ಯಾರು ಅಂತಂದರೆ ಇಟ್ ವಾಸ್ ಮೈ ಫೇವರೆಟ್ ಡೈರೆಕ್ಟರ್, ದಿ ಬೆಸ್ಟ್ ಟೆಕ್ನಿಕಲ್ ಡೈರೆಕ್ಟರ್, ಇಟ್ ವಾಸ್ P.A. ಅರುಣ್ ಪ್ರಸಾದ್. ಅರುಣ್ ಪ್ರಸಾದ್ ಯಾರು ಅಂತಂದರೆ ತಮ್ಮಡು ಅಂತ ಒಂದು ದೊಡ್ಡ ಸಿನಿಮಾವನ್ನು ಮಾಡಿದ್ರು, ಇಲ್ಲಿ ಚಂದು ಅಂತ ಮಾಡಿದ್ರು, ತದನಂತರ ಕಿಚ್ಚ ಅಂತ ಮಾಡಿದ್ರು. ಕಿಚ್ಚಾದಲ್ಲಿ ನನಗೂ ಮತ್ತು ಅವರ ಒಂದು ಬಾಂಧವ್ಯ ಇತ್ತಲ್ಲ, ಅದು ತುಂಬ ಗಟ್ಟಿಯಾಗಿತ್ತು. ಹಾಗಾಗಿ ಈಗ ಅವ್ರು ಮತ್ತೆ ಬಂದಿದ್ದಾರೆ. ಐ ಥಿಂಕ್ ಅವ್ರ ಬಾಯ್ ಬರ್ತಾ ಇಲ್ಲ, ಅವರು ಸೂಪರ್ ಗುಡ್ ಫಿಲಮ್ಸ್ ಅವ್ರದ್ದು ಸಿನಿಮಾ ಅದು ಸೈ. ಸೊ ಆ ಸಿನಿಮಾಗೆ ನನಗೆ ಮತ್ತೆ ಸಂಭಾಷಣೆ ಮತ್ತು ಸಹ ನಿರ್ದೇಶಕನಾಗಿ ಕೆಲಸ ಮಾಡುವಂಥ ಒಂದು ಜವಾಬ್ದಾರಿಯನ್ನು ಹೊರಿಸಲಾಗತ್ತೆ. ನೀವು ಕೇಳ್ಬೋದು, ಅಲ್ಲಯ್ಯ ಈ ಕಡೆನೂ ಡೈರೆಕ್ಟ್ರು, ನಲ್ಲ ಸಿನಿಮಾಗೂ ಡೈರೆಕ್ಟ್ರು ಹೆಂಗಯ್ಯ ಮಾಡ್ತೀಯಾ ಅಂತ. ಇಟ್ ವಾಸ್ ವೆರಿ ಸಿಂಪಲ್. ಇಲ್ಲಿ ಇಟ್ಕೊಂಡಿದ್ದು ನನ್ನ ಸುದೀಪ್ ಅವರೇ, ಅಲ್ಲಿ ನನ್ನನ್ನು ಕರ್ಕೊಂಡು ಹೋಗಿದ್ದು ಸುದೀಪ್ ಅವರೇ. ಹಾಗಾಗಿ ಸುದೀಪ್ ಅವ್ರು ಎಲ್ಲಿರ್ತಾರೋ ಅಲ್ಲಿ ಇರಬೇಕಾದಂತಹ ಜವಾಬ್ದಾರಿ ರವಿ ಶ್ರೀವತ್ಸಂದಾಗಿರುತ್ತೆ. ಹಾಗಾಗಿ ನನಗೆ ಬಹಳ ಸುಲಭವಾದಂತಹ ಕೆಲಸಗಳಾಗಿತ್ತು. ಒಪ್ಕೊಂಡೆ, 2 ಕಡೆ ಟ್ರ್ಯಾಕ್ ಸ್ಟಾರ್ಟ್ ಆಯಿತು. ಇದು ಯಾಕೆ ಹೇಳಿದೆ ಅಂತ ಈಗ ಇಲ್ಲಿ ಬಂದು ನಿಮಗೆ ಹೇಳ್ತೇನೆ. ನಾನು ನಲ್ಲ ಅಂತ ಒಂದು ಸಿನಿಮಾ ಮಾಡ್ತಾ ಇದ್ನಲ್ಲ, ಅಲ್ಲಿ ಏನಾಗಿದೆ, ಫಸ್ಟ್ ನಾವು AVM ಸ್ಟುಡಿಯೋಸ್ನಲ್ಲಿ ಒಂದು ಕಡೆ ಹೋಗಿ ಶೂಟಿಂಗ್ ಮಾಡ್ತೇವೆ ಒಂದು 18 ದಿವಸ. ಅಲ್ಲಿಂದ ಬ್ಯಾಂಗ್ಳೂರಿಗೆ ಬರ್ತೀವಿ. ಇಲ್ಲಿ ತ್ಯಾಗರಾಜ ಅರಸ್ ಹೌಸ್ ಅಂತ ಒಂದಿತ್ತು, ದಟ್ ವಾಸ್ ಇನ್ ಸೌತ್ ಎಂಡ್ ಸರ್ಕಲ್, ತುಂಬ ಒಳ್ಳೆ ಮನೆ. ಅಲ್ಲಿ ಶೂಟಿಂಗ್ ಮಾಡ್ತೇವೆ. ಈ ಮಲಗೆ ಮಲಗೆ ಗುಬ್ಬಿ ಮರಿ ಕೊಡಿಸುವೆ ನನಗೆ ತುತ್ತೂರಿ ಮನೆ ದೇವರಾಣೆ, ಈ ಸಾಂಗ್ ಎಲ್ಲ ಅಲ್ಲಿ ಶೂಟ್ ಮಾಡಿದ್ವಿ. ಅದಾದ ಮೇಲೆ ಈಗ ನಮಗೆ ಸಂಗೀತ ಅವ್ರ ಮನೆ, ಅಂದರೆ ಆ ಚಿತ್ರದ ನಾಯಕಿಯ ಮನೆಯನ್ನು ನಾವು ಶೂಟ್ ಮಾಡಬೇಕಾದಂತಹ ಒಂದು ಸಂದರ್ಭ ಬರುತ್ತೆ. ಈ ಏರ್ಪೋರ್ಟ್ ರೋಡ್, ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ರೋಡಲ್ಲಿ ನಾವು ಹೋಯ್ತು ಅಂತಂದರೆ ಅಲ್ಲಿ ಒಂದು ಜೇಡ್ ಗಾರ್ಡನ್ ಅಂತ ಇದೆ. ಆ ಜೇಡ್ ಗಾರ್ಡನ್ನಲ್ಲಿ ಒಂದು ತುಂಬ ಸುಂದರವಾದಂತಹ ಒಂದು ಕುಟ್ಟಿ, ಬಟ್ ಇಟ್ ಈಸ್ ವೆರಿ ಬ್ಯೂಟಿಫುಲ್ ಹೌಸ್ ನಮಗೆ ಸಿಗತ್ತೆ. ಅಲ್ಲಿ ಶೂಟಿಂಗ್ ಮಾಡ್ತಾ ಇರ್ತೀವಿ ರೀ. ಶೂಟಿಂಗ್ ಮಾಡ್ತಾ ಇರ್ಬೇಕಾದ್ರೆ ಏನಾಗುತ್ತೆ, ಒನ್ ಫೈನ್ ಡೇ ಒಂದು ಬ್ಯೂಟಿಫುಲ್ ಎಸ್ಟೀಮ್ ವೈಟ್ ಕಲರ್ ಕಾರ್ ಬಂದು ನಿಂತ್ಕೊಳ್ಳುತ್ತೆ. ಆ ಕಾರಿಂದ ಕೆಳಗೆ ಒಬ್ಬ ವ್ಯಕ್ತಿ ಇಳಿತಾರೆ. ಅವ್ರು ಯಾರು ಅಂತಂದ್ರೆ ಇಟ್ ವಾಸ್ ಧನ್ರಾಜ್. ಧನ್ರಾಜ್ ಅವ್ರು ಯಾರು ಅಂತಂದ್ರೆ ಕುಂಕುಮ ಭಾಗ್ಯ, ಜೀವನದಿ, ಕರುಳಿನ ಕುಡಿ, ಇನ್ನೊಂದು ಬಂತು ಜನುಮದ ಅದೇನೋ ಒಂದು ಬಂತು ಶಿವರಾಜ್ ಕುಮಾರ್ ಸಾರ್ದು ಆ ಸಿನಿಮಾ. ತದನಂತರ ದೊಡ್ಡದಾಗಿ ಮಾಡಬೇಕು ಅಂತ ಹೋಗಿ ಕೈ ಸುಟ್ಕೊಂಡಂತಹ H2O ಅನ್ನೋ ಚಿತ್ರಗಳ ಒಂದು ದೊಡ್ಡ ನಿರ್ಮಾಪಕರು ಅಂತಾನೆ ಕರೀಲಿಕ್ಕೆ ಇಷ್ಟಪಡ್ತೀನಿ. ದಟ್ ವಾಸ್ ನನ್ ಅದರ್ ದ್ಯಾನ್ ಧನ್ರಾಜ್ ಸರ್. ಅವರು ಬಂದು ಜೇಡ್ ಗಾರ್ಡನ್ನಲ್ಲಿ ನಾವೆಲ್ಲಿ ಶೂಟಿಂಗ್ ಮಾಡ್ತಿರ್ತೀವೋ ಅಲ್ಲಿ ಇಳಿತಾರೆ. ಅಲ್ಲಿ ಇಳಿದವರು ಅವರು ತುಂಬ ಸ್ಪೀಡ್ ಮಾತಾಡೋದು ಅಂಡ್ ಡಿಸಿಷನ್ಸ್ ತಗೊಳ್ಳೋದು ಎಲ್ಲವೂ ಇಟ್ ಗೋಸ್ ಲೈಕ್ ದಿಸ್, ಟಕ್ 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 ಅಂತ ಆ ಥರ ಪಾದರಸದ ಥರ ಓಡಾಡೋಂತಹ ಒಬ್ಬ ವ್ಯಕ್ತಿ. ಆ ವ್ಯಕ್ತಿ ಬಂದು ಒಳಗೆ ಬರ್ತಿದ್ದ ಹಾಗೇನೆ ನಾನು ಓಡೋಗ್ತೀನಿ. ಓಡೋಗಿದ ತಕ್ಷಣ ಹಾಯ್ ಸಾರ್ ಅಂತ ಹೇಳ್ತೀನಿ. ಅರೆ ನೀವೇನಿಲ್ಲಿ ಅಂತಾರಷ್ಟೇ. ಹಾಗಂದಿದ ತಕ್ಷಣ ನಾನು ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಓ ನೀವೇ ಬರೀತಾ ಇರೋದಾ,
ಅಂದರೆ ರವಿ ಶ್ರೀವತ್ಸ ಎಲ್ಲಿರ್ತಾನೋ ಅಲ್ಲಿ ಆ ಚಿತ್ರದ ಸಂಭಾಷಣೆಗಾರ ರವಿ ಶ್ರೀವತ್ಸ ಅನ್ನೋದು ಎಲ್ರಿಗೂ ಗೊತ್ತಾಗ್ತಾ ಇತ್ತು. ಅಲ್ಲಿ ಹೇಳ್ತೀನಿ, ಇಲ್ಲ ಸರ್ ನಾನು ಬರೀ ಕೋಡೈರೆಕ್ಟರಾಗಿ ಕೆಲಸ ಮಾಡ್ತಾ ಇದ್ದೀನಿ, ಸುದೀಪ್ ಸರ್ಗೋಸ್ಕರ ಈ ಸಿನಿಮಾದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ಕ್ಲಿಯರ್ ಆಗಿ ಹೇಳ್ತೀನಿ. ಈ ಒಂದು ಲೈನನ್ನು ಧನರಾಜ್ ಅವ್ರು ತುಂಬ ಚೆನ್ನಾಗಿ ಅಂಡರ್ಲೈನ್ ಮಾಡ್ಕೋತಾರೆ. ಅಂದರೆ ಸುದೀಪ್ ಸರ್ ಅವ್ರಿಗೆ ಕೆಲಸ ಮಾಡ್ತಿದ್ದಾನೆ ಅನ್ನೋ ಒಂದು ಅಂಡರ್ಲೈನ್ನ ಕ್ಲೀನಾಗಿ ಹಾಕ್ಕೋತಾರೆ. ಎಲ್ಲಿದ್ದಾರೆ ಸುದೀಪ್ ಅವರು ಅಂತಾರೆ. ಸರ್ ಮೇಲಿದ್ದಾರೆ. ಏನು ಸರ್ ನೀವಿಲ್ಲಿ ಅಂದರೆ ಮನೆ ನೋಡೋಕೆ ಬಂದ್ರ, ಲೊಕೇಶನ್ ನೋಡೋಕೆ ಬಂದ್ರ? ಇಲ್ಲ ಸುದೀಪ್ ಅವ್ರನ್ನ ನೋಡೋಕೆ ಬಂದೆ ಅಂತ ಹೇಳ್ತಾರೆ. ಸರ್ ಬನ್ನಿ ಸರ್ ಅಂತ ಹೇಳ್ತೀವಿ. ಆ್ಯಸ್ ಇಟ್ ಈಸ್ ಒಳಗಡೆ ಕರ್ಕೊಂಡೋಗಿ ಅವ್ರನ್ನ ಕೂಡಿಸಿ, ವಿಶ್ವ ನಾ ಹೇಳಿದ್ನಲ್ಲ ಆ ಹುಡುಗ, ಅವ್ನು ಯಾವಾಗಲೂ ಜೊತೆಗೆ ಇರ್ತಾನೆ, ಕಂದ ಹೇಳು ಸಾರ್ಗೆ ಈ ಥರ ಧನರಾಜ್ ಅವ್ರು ಬಂದಿದ್ದಾರೆ. ಸೊ ಆ್ಯಸ್ ಇಟ್ ಈಸ್ ಹೋಗ್ತಾರೆ, ಅಲ್ಲಿ ಹೇಳ್ತಾರೆ. ಬಟ್ 10-15 ನಿಮಿಷಗಳ ಕಾಲ ಸುದೀಪ್ ಅವ್ರ ಕಡೆಯಿಂದ ಯಾವುದೂ ರೆಸ್ಪಾನ್ಸ್ ಬರೋದೇ ಇಲ್ಲ. ಅಲ್ಲೊಂದು ಮೇಲ್ಗಡೆ ಒಂದು ಮನೆ ಇರುತ್ತೆ, ಒಂದು ಪುಟಾಣಿ ರೂಮ್ ಇರುತ್ತೆ. ಆ ರೂಮನ್ನು ಸುದೀಪ್ ಅವರ ಒಂದು ಮೇಕಪ್ ರೂಮ್ ಅಂತ ಬಿಟ್ಕೊಟ್ಟಿರ್ತೀವಿ. ಅಲ್ಲಿಂದ ನಿಧಾನವಾಗಿ ಮೆಟ್ಲಿಡ್ಕೊಂಡು ಬರ್ತಾ ನನ್ನ ಪಕ್ಕದಲ್ಲಿ ಧನರಾಜ್ ಸರ್ ಇದ್ದದ್ದನ್ನು ನೋಡ್ತಾನೆ ಹಾಯ್ ಅಂತ ವಿಶ್ ಮಾಡ್ತಾರೆ. ವಿಶ್ ಮಾಡಿದ ತಕ್ಷಣ ಆ್ಯಸ್ ಇಟ್ ಈಸು ಧನರಾಜ್ ಸರ್ ವಿಶ್ ಮಾಡ್ತಾರೆ, ಮೇಲೆ ಹೇಳ್ತಾರೆ, ಹತ್ರ ಹೋಗ್ತಾರೆ, ಇಬ್ಬರು ಹ್ಯಾಂಡ್ ಶೇಕ್ ಮಾಡ್ತಾರೆ. ಇಲ್ಲಿಗೆ ಸುದೀಪ್ ಅವರು ಮತ್ತೆ ಆ ಪಾತ್ರವನ್ನು ಮಾಡಲಿಕ್ಕೆ ಅಲ್ಲಿ ಹೋಗ್ತಾರೆ. ಪರಕಾಯ ಪ್ರವೇಶ ಆ್ಯಸ್ ಇಟ್ ಈಸ್ ತುಂಬ ಚೆನ್ನಾಗಿ ಮಾಡ್ತಾರೆ. ಎಲ್ಲವನ್ನೂ ಮಾಡಿ ಹೊರಟೋಗ್ತಾರೆ. ನಾನು ಅಂದ್ಕೊಂಡೆ, ಧನರಾಜ್ ಅವ್ರು ಬಂದಿರೋದು ಮರ್ತ್ಬಿಟ್ರೇನೋ ಅಂತ ಹೇಳ್ಬಿಟ್ಟು ತಿರ್ಗಾ ವಿಶ್ವಂಗೆ ಸಾರ್ ಬಂದಿದ್ದಾರೆ ಅಂತ ಹೇಳಪ್ಪ, ಮರ್ತ್ಬಿಟ್ಟಿರ್ಬೇಕು ಅಂತ ಅಂದೆ. ತಿರ್ಗಾ ಮೇಲೆ ಹೋದರು. ಆ್ಯಸ್ ಇಟ್ ಈಸ್ ವಿಶ್ವ ಹೇಳ್ದ ಅನ್ಸುತ್ತೆ. ತಿರ್ಗಾ ಆ್ಯಸ್ ಇಟ್ ಈಸ್ ಕೆಳಗೆ ಬಂದ. ಇಲ್ಲ ಅಣ್ಣ ಏನೋ ಒಂಚೂರು ಬ್ಯುಸಿ ಇದ್ದಾರೆ, ಬರ್ತಾರೆ ಅಂತಂದ್ರು. ಧನರಾಜ್ ಅವರು ಅಲ್ಲೇ ಕೂತಿದ್ರು. ಪ್ರಾಯಶಃ 4:04 ಬಂದಂತಹ ಧನರಾಜ್ ಅವರು 6 ಗಂಟೆವರೆಗೂ ಕಾಯ್ದರು. ಅವತ್ತು ಆ್ಯಸ್ ಇಟ್ ಈಸ್ ಪಾಸಿಬಲಿ ಸುದೀಪ್ ಸರ್ ಮೈಟ್ ಬಿ ಬ್ಯುಸಿ ಅನ್ಸುತ್ತೆ. ಅವತ್ತು ಕೆಳಗಡೆ ಬರಲಿಲ್ಲ. ನಾನೇ ಹೋದೆ. ಕಂದಪ್ಪ ಪ್ಯಾಕಪ್ ಆಯ್ತಪ್ಪ. ಹೌದಾ ಅಂತಂದ್ರು. ಅಪ್ಪ ಅದೇ ಧನರಾಜ್ ಅವ್ರು ಬಂದಿದ್ದಾರೆ, ಮರ್ತ್ಬಿಟ್ಟೆ, ನಾಳೆ ಸಿಗ್ತೀನಿ ಅಂತ ಹೇಳ್ಬಿಡಿ ಅಂತಂದರು. ಐ ಕೇಮ್ ಡೌನ್. ಸರ್ ಸ್ವಲ್ಪ ಬ್ಯುಸಿ ಇದ್ದಾರೆ, ನಾಳೆ ಸಿಗ್ತಾರಂತೆ. ಸರಿ ಒಂದು ಕೆಲಸ ಮಾಡಿ, ನಾಳೆ ಬರ್ತೀನಿ ಅಂತ ಹೇಳ್ಬಿಡಿ ಅಂತ ಹೊರಟ್ಬಿಟ್ರು. ಈಸಿ. ಇದೇನು ಅಂದರೆ ಈ ಸೈಡ್ಗೆ ಇವ್ರು ಹೊರಟರು, ಆ ಸೈಡ್ಗೆ ಅವ್ರು ಹೊರಟರು. ಅವತ್ತಿನ ದಿನ ಎಂಡ್ ಆಯಿತು. ಸೆಕೆಂಡ್ ಡೇ ಶೂಟ್ ಸ್ಟಾರ್ಟೆಡ್. ನಾನು ನಿಮ್ಗೆ ಹೇಳಿದೆ ಧನರಾಜ್ ಅವ್ರಿಗೆ ಏನಾಯಿತು, ರವಿ ಅಲ್ಲಿರ್ತಾನೆ ಅಂತ ಒಂದು ಅಂಡರ್ಲೈನ್ ಮಾಡ್ಕೊಂಡಿದ್ದಾರೆ. ಈಗ ಅವ್ರು ಯಾರನ್ನ ಫೋನ್ ಮಾಡಿ ಏನು ಮಾಡಿ ಡೈರೆಕ್ಟಾಗಿ ಅವ್ರನ್ನ ಕೇಳ್ಕೊಂಡು ಈ ಸ್ಪಾಟಿಗೆ ಬಂದಿದ್ರು. ಈಗ ಅವೆಲ್ಲ ಪ್ರಯಾಸನೇ ಇಲ್ಲ, ಡೈರೆಕ್ಟಾಗಿ ಇಲ್ಲಿಗೆ ನನಗೆ ಫೋನ್ ಮಾಡ್ತಾರೆ. ರವಿ ಸುದೀಪ್ ಅವ್ರು ಇದ್ದಾರಾ? ಸರ್ ಇದ್ದಾರೆ ಸರ್. ರವಿ ನಾನು ಬರ್ಬೋದಾ? ಆಗಿನ ಕಾಲದಲ್ಲಿ ಏನಾಗಿತ್ತು ಅಂತಂದರೆ, ನಿರ್ಮಾಪಕರು ಮತ್ತೊಂದು ಚಿತ್ರತಂಡಕ್ಕೆ ಕಾಲಿಡಕ್ಕೆ ಮುಂಚೆ ಅಲ್ಲಿನ ಹೀರೋ ಪರಿಸ್ಥಿತಿ ಏನು, ಅಂದರೆ ಅವತ್ತು ನಡೀತಾ ಇರ್ತಕ್ಕಂಥ ಶೂಟಿಂಗಿನ ದಿನಚರಿ ಏನು, ಅಂದರೆ ಅದೊಂದು ಸೆಂಟಿಮೆಂಟ್ ಸೀನಾ, ಎಮೋಷ್ನಲ್ ಸೀನಾ, ಕಾಮಾಗಿದ್ದಾರ, ಅವ್ರ ಮೂಡ್ ಹೇಗಿದೆ, ಇದೆಲ್ಲವನ್ನು ಕೇಳ್ಕೊಂಡೇ ಆ ಚಿತ್ರೀಕರಣ ನಡೀತಾ ಇದ್ದಂತಹ ಜಾಗಕ್ಕೆ ಬರ್ತಾ ಇದ್ದಂತಹ ವಾಡಿಕೆಗಳನ್ನು ನಿರ್ಮಾಪಕರುಗಳು ಇಟ್ಕೊಂಡಿದ್ರು. ಇದು ನಾನು 95ರಲ್ಲಿ ವಿಷ್ಣು ಸರ್ ಹತ್ರ ಯಾರು ಬರಬೇಕಾದ್ರೂ ಕೂಡ ವಿಷ್ಣು ಸಾರ್ಗೆ ಆಪ್ತವಲಿಯಾಗಿ ಯಾರು ನಿರ್ಮಾಪಕರು ಫೋನ್ ಮಾಡಿಕೊಂಡು ಹೇಗೆ ಯಜಮಾನರು ಆರಾಮಾಗಿದ್ದಾರಾ, ಹಾಗಿದ್ದಾರಾ, ಹೀಗಿದ್ದಾರಾ ಕೇಳ್ಕೊಂಡು ಬರ್ತಾ ಇದ್ದಿದ್ದು ಇದು ವಾಡಿಕೆ. ಇಲ್ಲಿ ಏನಾಯಿತು, ಈಗ ನಾನು ಸುದೀಪ್ ಸರ್ ಜೊತೆ ಇದ್ದೀನಿ ಅಂದ ತಕ್ಷಣ ನನಗೆ ಫೋನ್ ಕಾಲ್ ಬಂತು. ಆ್ಯಸ್ ಇಟ್ ಈಸ್ ನಾನು ಬನ್ನಿ ಸರ್, ಇಲ್ಲೇ ಇದ್ದೀವಿ, ಆರಾಮಾಗಿದ್ದಾರೆ, ಇವತ್ತು ಗ್ಯಾರಂಟಿ ನಿಮಗೆ ಸಿಗ್ಬೋದು ಅಂತಂದೆ. ಸಿಗಬಹುದು. ಬಂದರು. ಆ್ಯಸ್ ಇಟ್ ಈಸ್ ಕೂತ್ಕೊಂಡ್ರು. ಇವತ್ತು ಸುದೀಪ್ ಅವರು ಮೇಲ್ಗಡೆಯಿಂದ ಕೆಳಗಡೆ ಬಂದರು. ಮತ್ತೆ ಧನರಾಜ್ ಅವ್ರನ್ನ ನೋಡಿದ್ರು. ತಿರ್ಗಾ ಅದೇ ಜಾಗದಲ್ಲಿ ಹಾಯ್ ಹಲೋ, ತಿರ್ಗಾ ಅವ್ರು ಅದೇ ಜಾಗ, ಇವ್ರು ಅದೇ ಜಾಗದಲ್ಲಿ ತಿರ್ಗಾ ಪಾತ್ರ, ಪರಕಾಯ ಪ್ರವೇಶ, ಖಡೇಟ್ ಅಂತ ನಾಗೇಂದ್ರ ಪ್ರಸಾದ್ ಅಂದರು. ಆ್ಯಸ್ ಇಟ್ ಈಸ್ ಸುದೀಪ್ ಹೊರಟೋದ್ರು. ದಿನ 1 ಆಯಿತು, ದಿನ 2 ಆಯಿತು, ದಿನ 3 ಆಯಿತು. ಈ ಭೇಟಿ ಅನ್ನೋದು ಹೋಗಿ ಬೇಟೆ ಆಡಲಿಕ್ಕೆ ಶುರು ಮಾಡಿದ್ರು ಧನರಾಜ್ ಸರ್. ನಾನು ಬೇಟೆ ಅಂತ ಏನಕ್ಕೆ ಯೂಸ್ ಮಾಡ್ತಾ ಇದ್ದೀನಿ ಆ ಪದ ಅಂತಂದರೆ, ಆಗಿನ ಕಾಲದಲ್ಲಿ ನಾನು ಹೇಳಿದ್ನಲ್ಲ H2O, ಇಟ್ ವಾಸ್ ಅ ಹ್ಯೂಜ್ ಲಾಸ್ ಫಾರ್ ಧನರಾಜ್ ಸರ್. ಅವರು H2O ಅನ್ನೋ ಒಂದು ಪಿಕ್ಚರ್ನ ಮಾಡೋಕ್ಕೆ ಹೋಗಿ ನೀರಿಲ್ಲದ ಬಾವಿಗೆ ಬಿದ್ದೋಗಿದ್ರು. ಈಗ ಅವ್ರಿಗೆ ರಿಯಲ್ H2O ಅನ್ನೋ ಅವಶ್ಯಕತೆ ಇದೆ. ಅಂದರೆ ಸುದೀಪ್ ಅವರು ಏನಾದರೂ ಅವ್ರಿಗೊಂದು ಸಿನಿಮಾವನ್ನು ಮಾಡಿಕೊಟ್ರೆ ಅವರಿಗೆ ನೀರು ಸಿಗ್ದ ಹಾಗೆ, ಇಟ್ಸ್ ಅ ರೇ ಆಫ್ ಹೋಪ್. ಆ ನಿಟ್ಟಲ್ಲಿ ಸುದೀಪ್ ಅವರು ಹಿಂದೆ ಬಿದ್ದಿದ್ದಾರೆ ಅಂತ ನನ್ನ ಭಾವನೆ. ಒಂದು ದಿವಸ ಹೀಗೆ 4ನೇ ಮತ್ತು 5ನೇ ದಿವಸ ಅವರು ಬಂದು ಕೂತಾಗ ನಾನು ಕೇಳ್ತೇನೆ, ಸರ್ ವಾಟ್ ಈಸ್ ದ ಪರ್ಪಸ್ ಆಫ್ ದ ವಿಸಿಟ್ ಸರ್ ಅಂತ ಕೇಳ್ತೇನೆ. ಆಗ ಹೇಳ್ತಾರೆ, ರವಿ ನಾನೊಂದು ಸಿನಿಮಾ ಮಾಡ್ತಾ ಇದ್ದೀನಿ, ಅದಕ್ಕೆ ಸುದೀಪ್ ಅವ್ರನ್ನ ಕೇಳೋಣ ಅಂತ ಓಡಾಡ್ತಾ ಇದ್ದೀನಿ. ಯಾವುದು ಸರ್ ಸಿನಿಮಾ? ಕ್ಯೂರಿಯಾಸಿಟಿ. ಹಾಗಂದಿದ ತಕ್ಷಣ ಏನು ಹೆಸರು ಬಂದಿರ್ಬೋದು ಅಂತ ನೀವು ಸುಮ್ಮನೆ ಊಹಿಸಿ ನೋಡೋಣ. ಇಟ್ ವಾಸ್ ನಥಿಂಗ್ ಎಲ್ಸ್, ನನ್ ಅದರ್ ದ್ಯಾನ್ ಇಟ್ ವಾಸ್ ಮುತ್ತಪ್ಪ ರಾಯ್.
ಯಾವ ಒಂದು ಮುತ್ತಪ್ರೈ ಸಬ್ಜೆಕ್ಟನ್ನು ನಾವು ಮಾಡಿದ್ವೋ, ಯಾವ ಒಂದು ಮುತ್ತಪ್ರೈ ಸಬ್ಜೆಕ್ಟು ಸಮಾಧಿ ಒಳಗೆ ಸೇರೋಗಿತ್ತೋ ಆ ಸಬ್ಜೆಕ್ಟನ್ನು ಮತ್ತೆ ಧನರಾಜ್ ಅವರು ಜೀವ ಕೊಟ್ಟು ಮೇಲೆತ್ತುತ್ತಾ ಇದ್ದಾರೆ. ಇಟ್ ಈಸ್ ಕಮಿಂಗ್ ಬ್ಯಾಕ್ ಟು ದ ಎಕ್ಸಿಸ್ಟೆನ್ಸ್. ಖುಷಿ ಆಗೋಯ್ತು. ಸಡನ್ ಆಗಿ ಅಂದರೆ ಸರ್ ನಾವೊಂದು ಕತೆ ಮಾಡಿದ್ದೀವಿ ಸರ್ ಅಂದ ತಕ್ಷಣ ಆ ಕತೆಗೂ ಈ ಕತೆಗೂ ಸಂಬಂಧ ಇಲ್ಲ ಆ್ಯಂಡ್ ಅದು ಯಾವುದು ಇರಬಾರ್ದು ಅಂತಲೇ ನಾವು ನಿಮ್ಮ ಹತ್ರ ಬಂದಿಲ್ಲ ಅಂತ ಧನರಾಜ್ ಕ್ಲೀನಾಗಿ ಒಂದು ಲೈನನ್ನು ಎಳೆದ್ಬಿಟ್ರು. ನೀನು ಈ ಪ್ರಾಜೆಕ್ಟಲ್ಲಿ ಇರಲ್ಲ ಅನ್ನೋ ನನ್ನ ಮಹಾದಾಸೆಗೆ ಅಲ್ಲೇ ಫುಲ್ ಸ್ಟಾಪ್ ಇಟ್ಬಿಟ್ರು. ಓಕೆ, ನಾನಿರಲಿ ನಾನು ಇಲ್ಲದೇ ಇರಲಿ, ಕನ್ನಡ ಚಿತ್ರರಂಗದಲ್ಲಿ ಒಂದು ದೊಡ್ಡ ಸಿನಿಮಾ ಆಗುತ್ತೆ ತಾನೆ, ಓಕೆ ಸುದೀಪ್ ಅವ್ರು ಮಾಡ್ತಿದ್ದಾರೆ ತಾನೆ, ಓಕೆ ಇನ್ನೇನು ಬೇಕು ಅನ್ನೋ ಥರದಲ್ಲಿ ಕ್ಯೂರಿಯಾಸಿಟಿ ಕೇಳಿದೆ. ಸರ್ ಯಾರು ಬರಿತಾ ಇದ್ದಾರೆ? KV ರಾಜು ಸರ್ ಅಂತಂದರು. ತುಂಬ ಖುಷಿಪಟ್ಟೆ. ಗುರುಗಳು ಬರಿತಾ ಇದ್ದಾರೆ. ಈ ಕಡೆ ರವಿ ಬೆಳಗೆರೆನೂ ಗುರುಗಳೇ, ಆ ಕಡೆ ಇವರು ಗುರುಗಳೇ ಅಂತಂದ್ರಲ್ಲಿ ಇವ್ರು ಬರಿತಾ ಇದ್ದಾರೆ. ವಾಟ್ ಎಲ್ಸ್ ಐ ವಾಂಟ್, ಸೂಪರ್ ಸರ್ ಅಂತಂದೆ. ಸರ್ ಡೈರೆಕ್ಟ್ರು ಅಂತಂದರೆ ಇಟ್ ವಾಸ್ ನನ್ ಅದರ್ ದನ್ ಎ ಕಮರ್ಷಿಯಲ್ ಡೈರೆಕ್ಟರ್ ಓಂ ಪ್ರಕಾಶ್ ಸರ್. ಓಂ ಪ್ರಕಾಶ್ ಅಂದ ತಕ್ಷಣ ನಾನು ಸುಮ್ಮನೆ ಊಹಿಸ್ಕೊಂಡೆ, ಓ ಮುತ್ತಪ್ರೈ ಸರ್ ಅವ್ರು ಬಂದು ಹಂಗೆ ಢಮ್ ಅಂತ ಶೂಟ್ ಮಾಡಿದ್ರೆ ಹಂಗೆ ಸುಮ್ಮನೆ ಹಂಗೆ ಇದೆಲ್ಲ ಇರುತ್ತೆ ಕಮರ್ಷಿಯಲ್ ಡೈರೆಕ್ಟರ್ಸ್ ಮೇಕರ್ಸ್ಗೆ. ಅದೊಂದು ಬರಗಾರರಿಗೆ ಅದಿರುತ್ತೆ. ಹೊಡಿತಾರೆ ಹಂಗೆ ಎದ್ದೇಳ್ತಾ ಇರ್ತಾರೆ, ಹೊಡಿತಾರೆ ಹಂಗೆ ಹೋಗ್ತಾ ಇರ್ತಾರೆ. ಸಣ್ಣದಾಗಿ ಡೈಲಾಗ್ಟು, ತುಂಬ ಕಮರ್ಷಿಯಲ್ ಡೈಲಾಗ್. ಮೋಸ್ಟ್ ಪ್ರಾಬ್ಲಿ MS ರಮೇಶ್ ಅವರೇ ಬರೀತಾರೆ ಅನ್ನೋ ಖಾತ್ರಿನೂ ಆಗೋಯ್ತು ನನಗೆ. ಇದೆಲ್ಲ ಇರ್ಬೇಕಾರೆ ಇದೊಂದು ಒಳ್ಳೆ ಸಿನಿಮಾ ಆಗುತ್ತೆ ಅನ್ನೋ ಒಂದು ಆಸೆ ಆಯಿತು. ನಾನೇನು ಮಾಡ್ತೀನಿ, ಸುದೀಪ್ ಸರ್ ಹತ್ರ ಹೋಗ್ತೀನಿ. ಅವ್ರ ಹತ್ರ ಹೋಗಿ, ಕಂದಪ್ಪ ಈ ಥರ ಧನರಾಜ್ ಸರ್ ಅವ್ರು ಬಂದಿದ್ದಾರೆ, ಚೂರು ಮಾತಾಡ್ಬಿಟ್ರೆ ಒಳ್ಳೇದಲ್ವಪ್ಪ ಅಂದ ತಕ್ಷಣ, ಇಲ್ಲ ರವಿ ನಾನು ಮಾತಾಡಬೇಕು, ಖಂಡಿತವಾಗ್ಲೂ ಮಾತಾಡ್ತೀನಿ, ಪ್ಲೀಸ್ ಟೆಲ್ ಹಿಮ್ ದಟ್ ಐ ವಿಲ್ ಗೆಟ್ ಇನ್ ಟಚ್ ವಿತ್ ಹಿಮ್ ಅಂತ ಹೇಳ್ಬಿಡಿ ನೀವು, ನಾನು ಮಾತಾಡ್ತೀನಿ ಅಂತ ಹೇಳ್ತಾರೆ. ಅಲ್ಲಿಂದ ಆ್ಯಸ್ ಇಟ್ ಈಸ್ ಕೆಳಗಡೆ ಬರ್ತೀನಿ. ಸರ್ ಅವರೇ ನಿಮಗೆ ಫೋನ್ ಮಾಡಿ ಮಾತಾಡ್ತಾರಂತೆ ಸರ್ ಅಂತ ಹೇಳಿದೆ. ಏನಾಯಿತು ಅಂತ ಗೊತ್ತಿಲ್ಲ. ಅಫ್ಕೋರ್ಸ್ ಧನರಾಜ್ ಸರ್ ಅವ್ರ ಪೊಸಿಷನಲ್ಲಿ ನಾನೊಬ್ಬ ನಿರ್ಮಾಪಕನಾಗಿ ಅವರ ಒಂದು ಶೂನಲ್ಲಿ ನಾನು ಕಾಲು ಹಾಕೊಂಡು ನಡೆದ್ರೂ ಕೂಡ ನನಗೂ ಹಾಗೆ ಆಗಿರೋದು. ಯಾಕೆ ಅಂತಂದರೆ ಹಿರಿಯ ನಿರ್ಮಾಪಕರು ಕೋಟ್ಯಾಂತರ ರೂಪಾಯಿ ಖರ್ಚನ್ನು ಮಾಡಿ ಇವತ್ತು ಒಂದು ದೊಡ್ಡ ಸಿನಿಮಾವನ್ನು ಮಾಡಲಿಕ್ಕೆ ಹೋಗಿ ಕೈ ಸುಟ್ಕೊಂಡಂತಹ ನಿರ್ಮಾಪಕರು ಇರಬಹುದು ಅಂತ ಹೇಳಿ ಯಾರೋ ಒಬ್ಬ ನಟ ನನಗೆ ಆಶ್ರಯವಾಗಿ ನಿಲ್ತಾನೆ ಅಂತ ಹೇಳಿ ಸತತವಾಗಿ ಒಂದು 5-6 ಸತಿ ಬಂದಾಗ ಆ ನಟ ನಮ್ಮನ್ನು ಮಾತಾಡಿಸಲಿಲ್ಲ ಅಂದ ತಕ್ಷಣ ಕೋಪ ಬರೋದು ಸಹಜ. ಧನರಾಜ್ ಸರ್ ವಾಸ್ ಪಿಸ್ಡ್ ಆಫ್. ತುಂಬಾ ಕೋಪ ಮಾಡ್ಕೊಂಡ್ರು ಅಂತ ಅನ್ಸತ್ತೆ. ಹೊರಟು ಬಿಡ್ತಾರೆ, ಏನೂ ಮಾತಾಡೋದಿಲ್ಲ. ಆ ಮನುಷ್ಯ ಇನ್ನೊಂದು ಹೇಳ್ತೀನಿ, ತುಂಬ ಕೋಪಿಷ್ಟ ಧನರಾಜ್ ಸರ್. ಯಾವುದೋ ಒಂದು ವಿಷಯದಲ್ಲಿ H2O ನೀವು ಯಾವುದೇ ಕಾರಣಕ್ಕೂ ನಮ್ಮ ಸೆಟ್ಸ್ಗೆ ಬರಬಾರ್ದು, ಹಾಗೆ ಶೂಟಿಂಗ್ ಮಾಡೋ ಜವಾಬ್ದಾರಿ ನಮ್ಮದು ಅಂತ ಉಪೇಂದ್ರ ಅವ್ರು ಹೇಳಿದ್ರಂತೆ. ಆ ಡೈರೆಕ್ಟರ್ಸ್ ಏನೋ ಹೇಳಿದ್ರಂತೆ. ಆ ಸಿನಿಮಾ ಶೂಟಿಂಗ್ಗೆ ಹೋಗಿಲ್ಲ ರೀ, ಕೋಟ್ಯಾಂತರ ರೂಪಾಯಿ ಕಳಿಸೋರವರು. ಏನಾರು ಮಾಡ್ಕೊಳ್ಳಿ, ಹೆಂಗಾರು ಮಾಡ್ಕೊಳ್ಳಿ, ನನಗೆ ಸಿನಿಮಾ ಮಾಡ್ಕೊಂಬನ್ನಿ ಅನ್ನೋಂಥ ವ್ಯಕ್ತಿ ಧನರಾಜ್ ಅವರು. ಹಿ ವೆಂಟ್ ಆಫ್, ಏನೂ ಮಾತಾಡಲಿಲ್ಲ. ಆದರೆ ಶಾಕಿಂಗ್ ನ್ಯೂಸ್ ಏನು ಗೊತ್ತಾ, ಅವತ್ತು ಸಂಜೆ ಹೋದಂತಹ ವ್ಯಕ್ತಿ ಪ್ರಾಯಶಃ ಮನೆಗೆ ಹೋಗಿಲ್ಲ ಅನ್ಸುತ್ತೆ, ಡೈರೆಕ್ಟಾಗಿ ಅವರು ರೂಮ್ಗೆ ಹೋಗಿದ್ದಾರೆ ಅನ್ಸುತ್ತೆ. KV ರಾಜು ಅವ್ರನ್ನ ಕರೆದಿದ್ದಾರೆ ಅನ್ಸುತ್ತೆ, ಓಂ ಪ್ರಕಾಶ್ ಅವ್ರನ್ನ ಕರೆದಿದ್ದಾರೆ ಅನ್ಸುತ್ತೆ. 3 ಜನ ಸೇರಿ ಸ್ಟ್ರೈಟಾಗಿ ಮುತ್ತಪ್ರೈ ಅವ್ರನ್ನ ಭೇಟಿ ಮಾಡಿದಾರೋ ಇಲ್ಲ ಫೋನ್ ಕಾಲ್ ಮಾಡಿದಾರೋ ಏನೋ ಅಂತ ನನಗೆ ಗೊತ್ತಿಲ್ಲ. ಈಗ ಹೇಳಲಿಕ್ಕೆ ಇಷ್ಟಪಡೋದು ಮಾತೇನು ಅಂತಂದರೆ, ಮುತ್ತಪ್ರೈ ಅವ್ರಿಗೂ ಸುದೀಪ್ ಆ ಪಾತ್ರವನ್ನು ಮಾಡಬೇಕು ಅಂತ ತುಂಬ ಇಷ್ಟಪಟ್ಟಿದ್ರು ಅಂತ ಧನರಾಜ್ ಅವರೇ ನನಗೆ ಹೇಳಿದರು. ಸುದೀಪ್ ಶುಡ್ ಆ್ಯಕ್ಟ್ ಇನ್ ದ ಕ್ಯಾರೆಕ್ಟರ್ ಆಫ್ ಮುತ್ತಪ್ರೈ, ನೀವು ಸುದೀಪನ್ನ ಬುಕ್ ಮಾಡಿ ಅಂತ ಹೇಳಿರ್ತಾರಂತೆ. ಸೊ ಇದೆಲ್ಲ ಆದಮೇಲೆ ಅಲ್ಲಿ ಬಂದಿದ್ದಾರೆ, ಸತತವಾಗಿ ಪ್ರಯತ್ನಕ್ಕೆ ಟ್ರೈ ಮಾಡಿದ್ದಾರೆ, ಆಗಿಲ್ಲ, ಬಿಟ್ಬಿಟ್ಟಿದ್ದಾರೆ. ಈಗ ಅಷ್ಟು ಜನ ಸೇರಿ ಯುನಾನಿಮಸ್ ಆಗಿ ಡಿಸೈಡ್ ಮಾಡಿದ್ದೇನು ಅಂತಂದರೆ, ದರ್ಶನ್ ಅವ್ರನ್ನ ಇಟ್ಕೊಂಡು ನಾವು ಮುತ್ತಪ್ರೈ ಮಾಡೋಣ ಅಂತ ಡಿಸಿಷನ್ ತೊಗೊಂಡ್ಬಿಟ್ರೆ. ಆ ರಾತ್ರಿಯೇ ದೇ ಹ್ಯಾವ್ ಡಿಸೈಡೆಡ್ ದಟ್ ದರ್ಶನ್ ಈಸ್ ಮುತ್ತಪ್ರೈ. ಇದು ಹೇಳ್ತೀವಲ್ಲ, ನಮ್ಮ ಗಾಂಧಿನಗರದಲ್ಲಿ ಗೋಡೆಗೂ ಕಿವಿ ಇದೆ, ರೋಡಿಗೂ ಕಣ್ಣಿದೆ, ಎಲ್ಲ ದಿಕ್ಕುಗಳಲ್ಲೂ ನಾಲ್ಗೆಗಳ ಅಷ್ಟಿದ್ದಾವೆ. ಅದು ಹೇಗೆ ಬಂದು ಸುದೀಪ್ ಅವ್ರಿಗೆ ಆ ಒಂದು ವಿಷಯ ರಾಚ್ತೋ ಗೊತ್ತಿಲ್ಲ, ಸಡನ್ನಾಗಿ ಅಪ್ಸೆಟ್ ಆಗಿಬಿಟ್ರು. ಮಾರನೇ ದಿವಸ ಐ ಥಿಂಕ್ ಶೂಟಿಂಗ್ ಇರಲಿಲ್ಲನೋ ಏನೋ ಗೊತ್ತಿಲ್ಲ, ಹೋಯ್ತು ಅಂತಂದರೆ ತುಂಬಾ ಅಪ್ಸೆಟ್ ಆಗಿದ್ರು. ಆಗ ನನ್ನಲ್ಲಿ ಕಾಡದಂತಹ ಪ್ರಶ್ನೆ ಏನು ಅಂತಂದರೆ, 2 ಪ್ರಶ್ನೆ ಬಂತು. ನಂಬರ್ 1, ಧನರಾಜ್ ಅವರು ಸುದೀಪ್ ಅವ್ರನ್ನ ಹುಡ್ಕೊಂಡು ಬಂದ್ರಲ್ಲ, ಹುಡ್ಕೊಂಡು ಬಂದಾಗ ಆ ಪರ್ಪಸ್ಸನ್ನು ಅವ್ರಿಗೆ ತಲುಪಿಸಿದ್ರ? ಅಂದರೆ ನಾನು ಬರ್ತಾ ಇರೋದೇ ನಿಮ್ಮ ಕಾಲ್ ಶೀಟ್ ಕೇಳೋದಕ್ಕೆ, ಸರ್ ನನಗೆ ನಿಮ್ಮ ಕಾಲ್ ಶೀಟ್ ಬೇಕು, ಯು ಆರ್ ದ ಹೀರೋ ಫಾರ್ ಮೈ ಫಿಲಮ್ ಮುತ್ತಪ್ರೈ ಅನ್ನೋ ಒಂದು ವಿಷಯವನ್ನು ನೇರವಾಗಿ ಹೇಳಿದ್ರಾ, ಇಲ್ಲ ಫೋನ್ ಕಾಲ್ನಲ್ಲಿ ಹೇಳಿದ್ರಾ? ಅವೆರಡು ಹೇಳದೆ ಹೋಗಿದ್ದರೆ ಬೇರೆ ಯಾರ ಮುಖಾಂತರ ಆದರೂ ಹೇಳೋ ಪ್ರಯತ್ನವನ್ನು ಮಾಡಿದ್ರಾ? ಇದು ದೊಡ್ಡ ಕ್ವೆಶ್ಚನ್ ಮಾರ್ಕ್ ಆಗಿ ಉಳಿತು. ನಂಬರ್ 2,
ಧನರಾಜ್ ಅವ್ರು ಏನಕ್ಕೆ ಬಂದರು, ಯಾವ ವಿಷಯವಾಗಿ ಬಂದರು, ನೀವಾರು ತಿಳ್ಕೊಳ್ಳಿ ಅಂತ ರವಿಗಾರು ಸುದೀಪ್ ಅವ್ರು ಹೇಳಿದ್ರ, ಇಲ್ಲ ಧನರಾಜ್ಗೆ ಯಾರು ಆಪ್ತರಾಗಿದ್ರು ಅವ್ರ ಹತ್ರ ಒಬ್ಬರನ್ನ ಬಿಟ್ಟು ಯಾಕೆ ಅವ್ರು ಬರ್ತಿದ್ದಾರೆ ಕೇಳಿ ತಿಳ್ಕೊಳ್ಳಿ ಅಂತ ಸುದೀಪ್ ಅವ್ರು ಏನಾರು ಅವ್ರ ಮುಖಾಂತರ ಪ್ರಶ್ನೆ ಕೇಳಲಿಕ್ಕೆ ಬಿಟ್ರ, ಅದು ಗೊತ್ತಿಲ್ಲ. 2 ಕ್ವೆಶ್ಚನ್ ಮಾರ್ಕ್ ಆಗಿ ಉಳಿತು. ಆದರೆ ನನಗನ್ಸಿದ್ದೇನು ಅಂತಂದರೆ, ಇಟ್ ಈಸ್ ಸಮ್ವೇರ್ ಮಿಸ್ಟೇಕ್ ಆಫ್ ಅವರ್ ಓನ್ ದೀಪು. ಅಂದರೆ ದೀಪು ಅಂದರೆ ನಾನು ಪ್ರೀತಿಯಿಂದ ನಾವೆಲ್ಲ ಕರೆಯೋದು ಸುದೀಪ್ ಸರ್ನ ದೀಪು ದೀಪು ಅಂತೀವಿ, ಇಲ್ಲ ಅಂದರೆ ನಾನು ಪ್ರೀತಿಯಿಂದ ಕಂದಪ್ಪ ಅಂತ ಕರಿತೀನಿ. ಅವ್ರದ್ದೇ ಮಿಸ್ಟೇಕ್ ಅಂತ ನನಗೆ ಚೆನ್ನಾಗಿ ಗೊತ್ತು. ಯಾಕೆ ಅಂತಂದರೆ 5-6 ದಿನಗಳಲ್ಲಿ ಒಂದೇ ಒಂದು ಕ್ಷಣ ಪ್ರಯತ್ನ ಪಟ್ಟಿದ್ದಿದ್ರು ಕೂಡ ಆ ಕ್ಷಣಗಳಲ್ಲೇ ಈ ಮುತ್ತಪ್ರೈ ಕತೆ ಆಗಿರೋದು. ಆ ದಿನಗಳಲ್ಲೇ ಮುತ್ತಪ್ರೈ ಚಿತ್ರೀಕರಣವಾಗಿ ಸುಂದರವಾದ ತೆರೆ ಮೇಲೆ ಬಂದು ಪ್ರದರ್ಶನವಾಗಿರೋದು. ನನಗೊಂದು ಆಸೆ ಏನು ಗೊತ್ತಾ, ಓಂ ಅನ್ನೋ ಒಂದು ಚಿತ್ರ ಇವತ್ತು ಕನ್ನಡ ಚಿತ್ರರಂಗದಲ್ಲಿ ಒಂದು ಮೈಲಿಗಲ್ಲು ರೀ. ಅದಕ್ಕೆ ಸರಿಸಂವಾದವಾದ ಚಿತ್ರ ಯಾವುದೂ ಬಂದಿಲ್ಲ. ಆ್ಯಂಡ್ ಇವತ್ತು ಹೇಳ್ತೀನಿ, ಈ ಕ್ಷಣದಲ್ಲಿ ಹೇಳ್ತೀನಿ, ಅವತ್ತು ನನ್ನ ಆಸೆ ಇದ್ದಿದ್ದದೆ. ಮುತ್ತಪ್ರೈ ಕತೆ ಯಾವತ್ತು ಆ ಒಂದು ಸುಂದರವಾದ ತೆರೆ ಮೇಲೆ ಬರುತ್ತೋ ಖಂಡಿತವಾಗ್ಲೂ ಹೇಳ್ತೀನಿ, ಅದು ಓಮ್ಗೆ ಸರಿಸಮವಾಗಿ ನಿಲ್ಲುವಂಥ ಒಂದು ಸಿನಿಮಾ ಆಗೇ ಆಗುತ್ತೆ, ಖಂಡಿತವಾಗ್ಲೂ ಆಗತ್ತೆ. ಆ ನಿಟ್ಟಿನಲ್ಲೇ ರಾಮು ಅವ್ರು ಕೂಡ ಆ ದಿನಗಳಲ್ಲೇ ನಾವು ಆ ಸಿನಿಮಾ ಮಾಡೋಣ. ರಾಮು ಇಸ್ ನಾಟ್ ಎ ನಾರ್ಮಲ್ ಮ್ಯಾನ್, ರಾಮು ಇಸ್ ನಾಟ್ ಎ ನಾರ್ಮಲ್ ಅದೇನೋ ಅಂತಾರಲ್ಲ ಕಾಂಜಿ ಪಿಂಜಿ ಪ್ರೊಡ್ಯೂಸರ್ ಅಲ್ಲ ರೀ, ಹಿ ಈಸ್ ಅ ವೆರಿ ಬ್ರೈನಿ ಪ್ರೊಡ್ಯೂಸರ್. ಇದೊಂದು ವಿಷಯ ಆಗಿ ಬರುತ್ತೆ ಅಂದ್ರೆ ಅದಕ್ಕೆ ಅವರು ಕಲ್ಲು ಹೊಡಿತಾ ಇದ್ರು. ಅವರು ಕಲ್ಲು ಹೊಡೆದಂತಹ ಚಿತ್ರ ಅದು. ಧನರಾಜ್ ಅವರು ಬೇಟೆ ಆಡಿದಂತಹ ಚಿತ್ರ ಅದು. ತದನಂತರ ದಿನಗಳಲ್ಲಿ ನುಕ್ ಅಂಡ್ ಕಾರ್ನರ್ ಆಫ್ ಗಾಂಧಿನಗರದಲ್ಲಿ ಯಾವ ಪ್ರೊಡ್ಯೂಸರ್ಸ್ ಇದ್ದಾರೆ ಎಲ್ಲರೂ ಟ್ರೈ ಮಾಡಿಬಿಟ್ಟಿದ್ದಾರೆ ಮುತ್ತಪ್ರೈ ಕತೆ ಮಾಡೋದಕ್ಕೆ. ಇವತ್ತು ಟ್ರೈ ಮಾಡ್ತಿದ್ದಾರೆ. ಎಲ್ರಿಗೂ ಗೊತ್ತು ಅದು ಒಂದು ರಸವತ್ತವಾದ ಒಂದು ಫಲವನ್ನು ತಂದು ಕೊಡುವಂತಹ ಒಂದು ಸಿನಿಮಾ, ಒಂದು ಕತೆ ಅಂತ ಪ್ರತಿಯೊಬ್ಬರಿಗೂ ಗೊತ್ತು, ಇಫ್ ಈಸ್ ಎ ಬಿಸ್ನೆಸ್ ಮ್ಯಾನ್. ಸೊ ಆ ನಿಟ್ಟಿನಲ್ಲಿ ನಂಗೆ ಅದೊಂದು ಆಸೆ ಇತ್ತು, ಬಟ್ ಆಗಲಿಲ್ಲ. ತುಂಬಾ ನೊಂದ್ಕೊಂಡ್ಬಿಟ್ಟಿದ್ರು ಸುದೀಪ್ ಅವರು. ನನಗೆ ಫಾರ್ ದ ಫಸ್ಟ್ ಟೈಮ್, ನೋ ಇಟ್ ವಾಸ್ ನಾಟ್ ದ ಫಸ್ಟ್, ಇಟ್ ವಾಸ್ ದ ಸೆಕೆಂಡ್ ಟೈಮ್ ಐ ಥಿಂಕ್ ಸುದೀಪ್ ಅವರು ಕಣ್ಣಲ್ಲಿ ನೀರು ಹಾಕಿದಂತಹ ಒಂದು ಸಿಚುಯೇಷನ್, ಒಂದು ಸಿನಾರಿಯೋನ ನಾನು ನೋಡಿದ್ದು. ದ ಫಸ್ಟ್ ಟೈಮ್ ಇಟ್ ವಾಸ್ ಇನ್ ದ ಶೂಟ್ ಆಫ್ ಮಹಾರಾಜದಲ್ಲಿ ಏನಾಗಿದೆ, ಅಲ್ಲಿ ಬೂತ್ ಬಂಗ್ಲದ ಹತ್ರ ಯಾವುದೋ ಒಂದು ಮನೆಯಲ್ಲಿ ಶೂಟ್ ಮಾಡ್ತಿದ್ದಾರೆ. ಆ ಶೂಟ್ ಮಾಡೋ ಟೈಮ್ನಲ್ಲಿ ಅವಿನಾಶ್ ಅವ್ರ ಕೈನಲ್ಲಿ ಒಂದು ಮೊಚ್ಚಿರೋದಿರುತ್ತೆ ಆ್ಯಂಡ್ ಸುದೀಪ್ ಅವರು ಆಪೋಸಿಟಲ್ಲಿ ಇರ್ತಾರೆ. ಇಬ್ಬರ ಮಧ್ಯೆ ಫೈಟ್ ಆಗ್ತಾ ಇರ್ಬೇಕಾದ್ರೆ ಅವಿನಾಶ್ ಅವರು ಬೀಸಬೇಕು, ಅದು ಸುದೀಪ್ ಅವರು ಮ್ಯಾನೇಜ್ ಮಾಡಬೇಕು. ಅಂದರೆ 1 ಸೆಂಟಿಮೀಟರ್ ದೂರದಲ್ಲಿ ಅದು ಮೊಚ್ಚು ಪಾಸ್ ಆಗಬೇಕು. ದುರಾದೃಷ್ಟಕ್ಕೆ ಏನಾಗಿದೆ, ಡಮ್ಮಿ ಮೊಚ್ಚುಗಳನ್ನ ಕೊಡ್ತೀವಿ ನಾವು ಸಾಮಾನ್ಯವಾಗಿ. ಬಿಲ್ಡಪ್ಸ್ ತೆಗಿಬೇಕಾದ್ರೆ ಮಾತ್ರ ಒರಿಜಿನಲ್ ಮೊಚ್ಚನ್ನ ಕೊಡ್ತೀವಿ, ಆದರೂ ಒಂದು ತೂಕ ಕೈನಲ್ಲಿ ಇರಲಿ ಅನ್ನೋದಕ್ಕೋಸ್ಕರ. ಹೊಡೆದಾಡ್ಬೇಕಾರೆಲ್ಲ ಡಮ್ಮಿ ಇರುತ್ತೆ. ಅವತ್ತೇನಾಗ್ಬಿಟ್ಟಿದೆ, ಡಮ್ಮಿ ಮಾಡಿಸೋದನ್ನು ಮರ್ತು ಬಿಟ್ಟಿದ್ದಾರೆ ಮಹಾನ್ ಭಾವರು. ಒರಿಜಿನಲ್ ಮೊಚ್ಚನ್ನೇ ಅವಿನಾಶ್ ಅವ್ರಿಗೆ ಕೊಟ್ಬಿಟ್ಟಿದ್ದಾರೆ. ಫೈಟ್ ಮಾಡ್ತಾರೆ ಜೋಶಲ್ಲಿ ಗೊತ್ತಿದ್ದೇನೆ ಅವರು ಬೀಸಿದ್ದಾರೆ. ಸುದೀಪ್ ಸರ್ 1 ಸೆಂಟಿಮೀಟರ್ ದೂರದಲ್ಲಿ ಅದು ಇದಾಗಬೇಕು, ಅವಾಯ್ಡ್ ಆಗಬೇಕು, ಆ ಮುಂಡೆದಕ್ಕೆ ಗೊತ್ತಾಗಿಲ್ಲ, ಸ್ವಲ್ಪ ಮುಂದಕ್ಕೆ ಹೋಗಿದ್ದಾರೆ, ಠಳ್ ಅಂತ ಹೊಡೆದಿದೆ ಅಷ್ಟೇ. ನೆನಪಿರಲಿ, ಮೊಚ್ಚು ಹೀಗಿರುತ್ತೆ. ಆ ಮೊಚ್ಚನ್ನ ಅವಿನಾಶ್ ಅವರು ಪುಣ್ಯಕ್ಕೆ ಉಲ್ಟಾ ಮಾಡ್ಕೊಂಡಿದ್ದಾರೆ. ಆದರೆ ಒಂದು ದುರಾದೃಷ್ಟ ಏನು ಅಂತಂದರೆ, ಈ ಸೈಡು ನಿಮ್ಗೆ ಯಾವತ್ತು ದಪ್ಪ ಇರುತ್ತೆ, ಇದು ತೆಳು, ಇದು ಹರಿದು ಬಿಡುತ್ತೆ, ಇದು ಹೊಡೆದ್ರೆ ಓಪನ್ನೇ ಆಗಿಬಿಡುತ್ತೆ. ಅಂಥದ್ರಲ್ಲಿ ಇಲ್ಲಿ ಹೊಡೆದಿದೆ ರೀ. ನಮ್ಮೆಲ್ರಿಗೂ ಭಯ ಬಂದಿದ್ದೇನು ಅಂದರೆ, ಉಲ್ಟಾ ಹಾಕೇನಾದ್ರು ಹೊಡೆದಿದ್ರೆ ಇದಿಷ್ಟು ಪೋರ್ಷನ್ನೇ ಓಪನ್ ಆಗಿಬಿಟ್ಟಿರೋದು ಸುದೀಪ್ ಅವ್ರಿಗೆ. ದೇವ್ರಿದ್ದಾನೆ, ಉಲ್ಟಾ ಹೊಡೆದ್ರು ಈ ಜಾಗ ಠಳ್. ಅಲ್ಲಿರೋರೆಲ್ಲ ಅದು ಹೇಳ್ತಾ ಇದ್ರು, ಸರ್ ಹೊಡೆದಿದ್ದ ಸೌಂಡ್ಗೆ ಠಳ್ ಅಂತ ಸೌಂಡ್ ಬಂತು ಅಂತ. ಬಂದಿದ್ದ ತಕ್ಷಣ ರಕ್ತ ಚಿಮ್ಮಿದೆ. ಅಲ್ಲಿಂದ ಸುದೀಪ್ ಅವ್ರನ್ನ ಕರ್ಕೊಂಡು ಹೋಗಿ ಡೈರೆಕ್ಟಾಗಿ ಹಾಸ್ಪಿಟ್ಲಿಗೆ ಇದು ಮಾಡಿ, ಐ ಥಿಂಕ್ 2 to 3 ಸ್ಟಿಚಸ್ ಏನೋ ಮಾಡಿ ಎಲ್ಲ ಮಾಡಿ ಬ್ಯಾಂಡೇಜ್ ಹಾಕಿದ್ರೆ, ಈ ನಮ್ಮ ಮಹಾನ್ ಭಾವ ಸುದೀಪ್ ಅವರು ಮತ್ತೆ ವಾಪಸ್ ಹೋಗೋಣ ಅಂದಿದ್ದಾರೆ. ಎಲ್ಲಿಗೆ ಅಂತಂದರೆ ಶೂಟಿಂಗಿಗೆ. ಅರೇ ಅಪ್ಪ ಏಟು ಬಿದ್ದಿದ್ಯಪ್ಪ ಅಂತ ಅಲ್ಲಿರೋರೆಲ್ಲ ಹೇಳಿದ್ರೆ, ನನ್ನಿಂದ ನಿರ್ಮಾಪಕರಿಗೆ ನೋವಾಗಬಾರ್ದು, ಬೇಡ ಮುಗಿಸ್ಕೊಟ್ಬಿಡೋಣ ಕೆಲಸ ಅನ್ನೋ ನಿಟ್ಟಿನಲ್ಲಿ ಹೇಳಿದ್ದಾರೆ. ಮುಖ ಊದಿದ್ಯಪ್ಪ ಅಂದರೆ, ಅರೆ ಫೈಟ್ ತಾನೇ, ಫೈಟಲ್ಲಿ ಮುಖ ಊದಲೇಬೇಕು, ಯಾರೋ ಹೊಡೆದಿರೋದಕ್ಕೆ ರಕ್ತ ಬಂದಿದೆ ಅನ್ಕೊಳ್ಳೋಣ, 1 ಶಾಟ್ ತೆಗ್ಸೋಣ, ರೆಡಿ ಹೋಗೋಣ ಅಂತ ಹೇಳ್ಬಿಡ್ತಾರೆ. ಶೂಟ್ ಮಾಡ್ತಾರೆ. ಶೂಟೆಲ್ಲ ಮಾಡಿ ಆದಮೇಲೆ ಇನ್ನೊಂದು ದಿವಸ ಏನೋ ಯಾವುದೋ ಒಂದು ವಿಷಯಕ್ಕೆ ಅದಿನ್ನೂ ಇದಿರುತ್ತಲ್ಲ, ಊದ್ತಾ ಇಳ್ದಿರೋದಿಲ್ಲ. ಒಂದೇ ಒಂದು ಸೀನ್ ಮುಗಿಸ್ಕೊಟ್ಬಿಟ್ಟು ಸರ್ ಇದಾಗೋಗ್ಬಿಟ್ರೆ ಆರ್ಟಿಸ್ಟ್ ಹೋಗಬೇಕು ಅಂತ ಹೇಳೋದ್ರಿಂದ ಸುದೀಪ್ ಅವ್ರನ್ನ ಏನು ಮಾಡಿರ್ತಾರೆ, ಕರ್ಕೊಂಡು ಬಲವಂತವಾಗಿ ಶೂಟಿಂಗ್ ಹೋಗಿರ್ತಾರೆ. ಸುದೀಪ್ ಅವರು ಮೇಕಪ್ ರೂಮಲ್ಲಿ ಕೂತ್ಕೊಂಡು ಅಳ್ತಿರ್ತಾರೆ. ಆಗ ನಾನು ಮತ್ತು ಜಾಕ್ ಮಂಜು ಹೋದಾಗ ನಮಗೆ ತುಂಬ ಹತ್ತಿರ ಇರೋರು ಕಣ್ಣಲ್ಲಿ ನೀರು ಹಾಕಿದ್ರೆ ಆಗೋದಿಲ್ಲ. ಯಾಕಂದ ಏನಾಯಿತು ಅಂತಂದರೆ,
ತುಂಬ ನೋಯ್ತಾ ಇದೆ, ಹೇಳಿದ್ರೆ ಅರ್ಥ ಮಾಡ್ಕೊಳ್ಳಲ್ಲ. ಒಂದು ಟೈಮ್ನಲ್ಲಿ ಹುಚ್ಚಾನಲ್ಲೂ ಹೀಗೆ ಆಗಿತ್ತು. ಅರೆ ನನ್ನಿಂದ ಯಾರಿಗೂ ತೊಂದರೆ ಆಗಬಾರ್ದು ಅಂತ ಅದನ್ನು ಮುಗಿಸ್ಕೊಟ್ಟೆ. ಇಷ್ಟು ವರ್ಷ ಆಗಿ 4-5 ವರ್ಷ ಆಗಿ ಒಂದು ಪುಟ್ಟ ಹೆಸರು ಮಾಡಿದ್ದೀನಿ, ಈಗಲಾದರೂ ಸ್ವಲ್ಪ ಅವಕಾಶ ಕೊಡ್ರಪ್ಪ ಅಂದರೆ ಇನ್ನೂ ಅದೇ ನೀನು ಬೆಳೆದಿಲ್ಲ, ನೀನು ಬಂದು ದಯವಿಟ್ಟು ಅದು ಮುಗಿಸ್ಕೊಟ್ಬಿಟ್ಟು ಹೋಗ್ಬಿಡಪ್ಪ ಅನ್ನೋ ಥರದಲ್ಲಿ ಮಾತಾಡ್ತಾರೆ. ಸೊ ಶೂಟಿಂಗ್ ಬರ್ತೀನಿ, ನೋಯ್ತಾ ಇದೆ, ನಂಗೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ. ದಟ್ ವಾಸ್ ದ ಫಸ್ಟ್ ಟೈಮ್ ಐ ಸಾ ಸುದೀಪ್ ಸರ್ಸ್ ಕಣ್ಣಲ್ಲಿ ಕಣ್ಣೀರು. ಈಗ ಸೆಕೆಂಡ್ ಟೈಮ್ ಯಾವಾಗ ಮುತ್ತಪ್ಪ ರೈ ಅನ್ನೋ ಒಂದು ಕಥೆಯನ್ನು ಮನಸ್ಸಿನಲ್ಲಿ ತುಂಬಾ ಮಾಡಬೇಕು ಅಂತ ಆಸೆ ಇಟ್ಕೊಂಡಂತಹ ಸುದೀಪ್ ಅವರ ಕೈಗಳಿಂದ ಆ ಮುತ್ತಪ್ಪ ರೈ ಅನ್ನೋ ಕತೆ ಈಗ ಹೊರಟೋಗಿದೆ. ಇಲ್ಲ, ಈಗ ನೀವು ಕೇಳ್ತೀರಾ, ಫಸ್ಟ್ ಎಪಿಸೋಡು ನೀನು ಡೆಡ್ಲಿ ಸೋಮ ಅನಾವರಣ ಅಂದೆ, ಸೆಕೆಂಡ್ ಎಪಿಸೋಡು ನೀನು ಡೆಡ್ಲಿ ಸೋಮ ಅನಾವರಣ ಅಂದೆ, ಎಲ್ಲಯ್ಯ ಡೆಡ್ಲಿ ಸೋಮ ಅಂತ ಕೇಳ್ತೀರಾ. ಈಗ ಡೆಡ್ಲಿ ಸೋಮ ಜನ್ಮ ಪಡ್ಕೋತಾನೆ. ಮುತ್ತಪ್ಪ ರೈ ಅನ್ನೋ ಕ್ಯಾರೆಕ್ಟ್ರು ಯಾವಾಗ ಮುತ್ತಪ್ಪ ರೈ ಅನ್ನೋ ಒಂದು ಸಿನಿಮಾ, ಮುತ್ತಪ್ಪ ರೈ ಅನ್ನೋ ಒಂದು ಕತೆ ಸುದೀಪ್ ಅವರ ಕೈಯಿಂದ ಕೈ ಬಿಟ್ಟು ಹೊರಟೋಯ್ತು, ಬೈ ದ ಸ್ಲಿಪ್ ಆಫ್ ದ ಟಂಗ್ ಅಂತಾರೆ ಗೊತ್ತಾ, ಅಲ್ಲಿ ಸೋಮ ಬರ್ತಾನೆ. ಸೋಮ ಹೇಗೆ ಬಂದ, ಸೋಮನ್ನ ಕರ್ಕೊಂಬಂದವ್ರು ಯಾರು, ಸೋಮನ್ನ ಸಿನಿಮಾ ಮಾಡೋಣ ಅಂದಿದ್ದು ಯಾರು ಅಂದರೆ ಅದಕ್ಕೆ ನೀವು 3ನೇ ಎಪಿಸೋಡ್ ಅಂದರೆ 3rd ಪೇಜ್ವರೆಗೂ ಕಾಯಲೇಬೇಕಾಗತ್ತೆ. ವೀಕ್ಷಕರೇ, ನನ್ನ ಮನಸ್ಸಿನಲ್ಲಿರೋ ಪ್ರತಿಯೊಂದು ವಿಷಯನೂ ನಾನು ನಿಮ್ಮ ಮುಂದೆ ಬಿಚ್ಚಿಡ್ತಾ ಇರ್ತೀನಿ. 100% ರೀ, ನನಗೆ ಅದು ಒಂದು ರೋಚಕತೆಯಿಂದ ಕಳೆದಂತಹ ದಿನಗಳು ಅಂದ ಮೇಲೆ ಇವತ್ತಿನ ಚಿಕ್ಕ ಹುಡುಗರುಗಳು ನೀವು, ಯು ಆರ್ ಸ್ಟಿಲ್ ಯೂತ್ ಯಂಗ್ಸ್ಟರ್ಸ್. ಒಂದು 18ರಿಂದ 25 ನನಗೆ ಗೊತ್ತು, 18ರಿಂದ 25 ಮ್ಯಾಕ್ಸಿಮಮ್ ಅಂದರೆ 30 ವರ್ಷದ ಹುಡುಗರುಗಳು ಮಾತ್ರ ನನ್ನ ಈ ಒಂದು ಎಪಿಸೋಡ್ಸ್ ನೋಡ್ತಾರೆ, ಚೆನ್ನಾಗಿ ಗೊತ್ತು. ನಿಮಗೆ ಬ್ಲಡ್ ಬಾಯ್ಲಿಂಗ್ ಥರ ಇರುತ್ತೆ ಇದೆಲ್ಲ ಕತೆ ಕೇಳ್ತಾ ಇದ್ದರೆ. ಏನಾಯಿತು ಹೇಳಿ, ಏನಾಯಿತು, ಅದನ್ನು ಖಂಡಿತವಾಗ್ಲೂ ಹೇಳಬೇಕು. ನಾನು ಮಾಡಬೇಕು ಅಂತಂದರೆ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್. ನೀವೆಷ್ಟು ಸಬ್ಸ್ಕ್ರೈಬ್ ಆಗ್ತಿರೋ, ನೀವೆಷ್ಟು ಕಮೆಂಟ್ಸನ್ನು ಮಾಡ್ತಿರೋ, ನೀವೆಷ್ಟು ಲೈಕ್ ಬಟನ್ಸ್ನ ಪ್ರೆಸ್ ಮಾಡ್ತಾ ಹೋಗ್ತಿರೋ, ನಾನು ಅಷ್ಟೇ ನಿಮ್ಮ ಮುಂದೆ ಬಂದು ಕೂತು ಈ ರೀತಿಯಾದ ಎಲ್ಲ ಕಥೆಗಳನ್ನು ಸವಿಸ್ತಾರವಾಗಿ ಬಿಚ್ಚಿಡ್ತಾ ಹೋಗ್ತೇನೆ. ಪ್ರೀತಿ ಇರಲಿ, ವಿಶ್ವಾಸ ಇರಲಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಹೋಗ್ಬಿಟ್ಟು ಬರ್ತೀನಿ.